ಗಾಳಿ ಮಳೆಯ ಸಂದರ್ಭದಲ್ಲಿ ಈ ಸೋಲಾರ್ ಪ್ಯಾನಲ್ಗಳು ಯಾವ ರೀತಿಯಾಗಿ ಶೇಕ್ ಆಗ್ತವೆ, ಯಾವುದೇ ರೀತಿಯಾದಂತಹ ಗಾಳಿ ಮಳೆಗೆ ನಮ್ಮದು ಏನೂ ಸಹ ಹಾಳಾಗುವ ಸಾಧ್ಯತೆ ಇಲ್ಲ ಸರ್. ಅದು ಒಂದು ಅನುಕೂಲ ಆಗ್ತದೆ. ಕಂಟ್ರೋಲರ್ನ ಒಳಗೆ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ರು, ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ನೀವೇ ಗಮನಿಸ್ತಾ ಇರ್ಬೋದು, ಗಾಳಿ ಮಳೆಯ ಸಂದರ್ಭದಲ್ಲಿ ಈ ಸೋಲಾರ್ ಪ್ಯಾನಲ್ಗಳು ಯಾವ ರೀತಿಯಾಗಿ ಶೇಕ್ ಆಗ್ತವೆ ಅಂತಂದರೆ, ಅವುಗಳೇನು ಮುರಿದೋಗ್ತವೆ ಅಥವಾ ಹಾಳಾಗ್ತವೆ ಎನ್ನುವ ಮಟ್ಟಿಗೆ ಶೇಕ್ ಆಗುತ್ತೆ. ಈ ಮಟ್ಟಿನ ಶೇಕು ಇರ್ತದೆ, ಯಾಕೆಂದರೆ ಔಟ್ಸೈಡ್ ಹಾಕಿ ಆಲ್ಟರ್ನೇಟಿವ್ ವ್ಯವಸ್ಥೆ ಏನಪ್ಪ ಅಂತ ಅಂದರೆ, ಈಗ ನೋಡಿ ಮುಂದೆ ಕಂಪ್ಲೀಟಾಗಿ ನಾವು ಯಾವ ರೀತಿ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅಂತ ತೋರಿಸ್ತೀನಿ ನೆಕ್ಸ್ಟು. ನೀವು ಸಹ ಈ ರೀತಿ ಆಲ್ಟರ್ನೇಟ್ ವ್ಯವಸ್ಥೆ ಮಾಡ್ಕೊಂಡ್ರೆ ಉತ್ತಮ. ಯಾಕೆಂದರೆ ಇನ್ಶೂರೆನ್ಸ್ ಇರುತ್ತೆ, ಆದರೆ ಏನೇ ಇನ್ಶೂರೆನ್ಸ್ ಇದ್ದರೂ ಸಹ ಅದೆಲ್ಲ ಕ್ಲೈಮ್ ಆಗಲಿಕ್ಕೆ ಸ್ವಲ್ಪ ಟೈಮ್ ತೊಗೊಳ್ಳೋದ್ರಿಂದ ನಾವು ಈ ರೀತಿ ಆಲ್ಟರ್ನೇಟ್ ವ್ಯವಸ್ಥೆಯನ್ನು ಏನಾದರೂ ಮಾಡಿಕೊಂಡ್ರೆ ನಮಗೆ ಇದರಿಂದ ಸೇಫ್ ಆಗಿರ್ಬೋದು ಅಂತ ಈ ಮೂಲಕ ಅಂತ ಇದ್ದೀನಿ. ನೀವು ಗಮನಿಸ್ಬೋದು, ನಾನು 4 ಕಂಬಗಳೇನಿದ್ದಾವೆ 4 ಭಾಗದಲ್ಲಿ, ಇಲ್ಲಾಂದರೆ ಇವು ತುಂಬ ಜೋರಾಗಿ ಶೇಕ್ ಆಗ್ತದೆ. ಆ ಭಾಗದಲ್ಲಿ ಏನು ಮಾಡಿದ್ದೀನಿ ಅಂತ ಅಂದರೆ, ಅದಕ್ಕೆ ಸಪೋರ್ಟ್ ಕೊಟ್ಟಿದ್ದೀನಿ. ಸಪೋರ್ಟ್ ಕೊಟ್ಟಿರೋದ್ರಿಂದ ಏನಾಗುತ್ತೆ ಅಂದರೆ, ನಮಗೆ ಈ ಸಪೋರ್ಟಿವ್ ಆಗಿ ಕೊಟ್ಟಿರೋದ್ರಿಂದ ಯಾವುದೇ ರೀತಿಯಾದಂತಹ ಗಾಳಿ ಮಳೆಗೆ ನಮ್ಮದು ಏನೂ ಸಹ ಹಾಳಾಗುವ ಸಾಧ್ಯತೆ ಇಲ್ಲ ಸರ್. ಅದು ಒಂದು ಅನುಕೂಲ ಆಗ್ತದೆ. ನೀವಿಲ್ಲಿಗ ಗಮನಿಸ್ಬೋದು, ಈ ಸೋಲಾರ್ನ 4 ಕಂಬಗಳೇನಿದ್ದಾವೆ 4 ಕಂಬಗಳಿಗೆ ನಾನೇನು ಮಾಡಿದ್ದೀನಿ ಅಂತ ಅಂದರೆ, ಅದಕ್ಕೆ ಆಲ್ಟರ್ನೇಟ್ ಆಗಿ ಒಂದು ಇದನ್ನು ಮಾಡಿಸಿದ್ದೀನಿ. ರೀಸನ್ ಏನಂದರೆ, ತುಂಬ ಶೇಕಿಂಗ್ ಇರ್ತದೆ. ಯಾವ ಮಳೆಗಾಲದಲ್ಲಿ ಗಾಳಿ ಜಾಸ್ತಿ ಆದಂಥ ಸಂದರ್ಭದಲ್ಲಂತೂ ಎಲ್ಲಿ ಬಿದ್ದೇ ಹೋಗ್ಬಿಡ್ತದೇನೋ, ಎಲ್ಲಿ ಹಾರೋಗ್ತದೇನೋ ಅನ್ನುವಷ್ಟರ ಮಟ್ಟಿಗೆ ಶೇಕ್ ಇರುತ್ತೆ. ಆ ಭಯಕ್ಕೋಸ್ಕರ ನಾವೇನು ಮಾಡಿದ್ದೀವಿ ಅಂತ ಅಂದರೆ, ಈ ರೀತಿಯಾಗಿ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ಇನ್ಶೂರೆನ್ಸ್ ಅವೆಲ್ಲ ಕ್ಲೈಮ್ ಆಗೋದು ಎಷ್ಟು ದಿವಸ ಆಗುತ್ತೆ ಏನೋ, ಅಷ್ಟು ದಿವಸ ನಾವು ಬೇರೆ ಅವಲಂಬನೆ ಮಾಡ್ಕೊಳ್ಳಿಕ್ಕೆ ನಮಗೆ ವ್ಯವಸ್ಥೆ ಇಲ್ಲ. ಹಾಗಾಗಿ ನಮಗೆ ನೀರು ಬೇಕೇ ಬೇಕು. ಹಾಗಾಗಿ ಈ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ಎಲ್ಲ ರೈತ ಬಾಂಧವರು ಈ ರೀತಿ ವ್ಯವಸ್ಥೆ ಮಾಡಿಸ್ಕೊಂಡ್ರೆ, ಒಂದು ಕ್ಲ್ಯಾಂಪ್ ಕಿಂಪನ್ನು, ಒಂದು ಕಂಬವನ್ನು ನೆಟ್ಟಿ ಕ್ಲ್ಯಾಂಪ್ ಕಿಂಪನ್ನು ಕೊಟ್ಟು, ಅದು ತೀರಾ ಅಲುಗಾಡದ ರೀತಿ ವ್ಯವಸ್ಥೆಯನ್ನೇನಾದರೂ ನೀವು ಮಾಡ್ಕೊಂಬಿಟ್ರೆ ನೀವೊಂದು ಸೇಫಾಗಿ ಇರಲಿಕ್ಕೆ ಸಾಧ್ಯ ಐತೆ. ಇನ್ನು ಕೆಲವು ರೈತರು ಕೇಳ್ತಿದ್ರಿ, ಫೆನ್ಸಿಂಗು ಅವರೇ ಹಾಕಿದಾರ ಅಥವಾ ನೀವು ಹಾಕ್ಸ್ಕೊಂಡ್ರ ಅಂತೇಳಿ. ಏನಿದು ಫೆನ್ಸ್ ಇದೆ, ಸುತ್ತಲೂ ನಾವು ಫೆನ್ಸಿಂಗ್ ಹಾಕ್ಸ್ಕೊಂಡಿದ್ವಿ. ರೀಸನ್ ಏನಂತ ಅಂದರೆ, ನಮ್ಮದು ಇಲ್ಲಿ ಫಾರ್ಮ್ ಇದೆ, ಹಸು ಫಾರ್ಮ್ ಇದೆ, ಕೋಳಿಗಳಿದ್ದಾವೆ, ಮತ್ತು ಈ ರೀತಿಯಾದಂಥ ಫಾರ್ಮ್ ಇರೋದ್ರಿಂದ ನಾವು ಇಲ್ಲೊಂದು 20 ಗುಂಟೆಗೆ ಫೆನ್ಸಿಂಗ್ ಇದೆ. ಆ ಫೆನ್ಸಿಂಗ್ ಮಧ್ಯಕ್ಕೆ, ಅಂದರೆ ಫೆನ್ಸಿಂಗ್ ಒಳಗಡೆಗೆ ನಾವು ಇದನ್ನ ಹಾಕಿಸ್ಕೊಂಡಿದ್ದೀವಿ ಸೇಫ್ಟಿ ಪರ್ಪಸ್ಸು. ಹಂಗಾಗಿ ಈ ರೀತಿಯಾಗೈತೆ. ನೀವು ನೆಕ್ಸ್ಟ್ ನೀವಿಲ್ಲಿ ನಾವು ನಾಟಿ ಕೋಳಿ ಸಾಕಿದ್ದೀವಿ, ಅದಲ್ಲದೆ ದೊಡ್ಡ ಹಸುಗಳ, ಅಂದರೆ ಹಸು ಫಾರ್ಮೇ ಇದೆ. ನೀವು ಅದನ್ನೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಯಾವ ರೀತಿಯಾಗಿ ನೀವು ಶೆಡ್ಡನ್ನು ಬಿಲ್ಡ್ ಮಾಡಬೇಕು. ಅಂದರೆ ನಮ್ಮದೆಲ್ಲ ಮೇಂಟೆನೆನ್ಸು ಏನೂ ಇರೋಲ್ಲ, ಅಂದರೆ ಪೆಡಾಕ್ ಸಿಸ್ಟಮ್ ಅಂತ ಕರಿತೀವಿ. ಇದು ಪೆಡಾಕ್ ಸಿಸ್ಟಮ್ ಮೂಲಕ ನಾವು ಯಾವ ರೀತಿ ಹಸುಗಳನ್ನು ಮೇಂಟೈನ್ ಮಾಡ್ಬೋದು ಸುಲಭವಾಗಿ ಅಂತೇಳಿ. ನಾವು ಬೆಳಗ್ಗೆ ಒಂದೇ ಸಲ ಮೇವು ಹಾಕೋದು, ಜೊತೆಗೆ ನೀರಿಗೆಲ್ಲ ನೋಡಿದರೆ ಇಲ್ಲಿ ನಾವು ಈ ರೀತಿ ಅಂತ ಟಬ್ಗಳನ್ನ ಮಾಡ್ಕೊಂಡಿದ್ದೀವಿ. ನೀರು ಅಲ್ಲಿಗೆ ತುಂಬಿಟ್ರೆ ಮುಗೀತು, ನಾವು ಇನ್ನೇನು ಕೆಲಸವನ್ನು ಮಾಡಲ್ಲ. ಅದು ಚೆನ್ನಾಗಿದೆ. ಬೆಳಗ್ಗೆ ಸ್ವಲ್ಪ ಹೊತ್ತು, ಸಂಜೆ ಸ್ವಲ್ಪ ಹೊತ್ತು ಕೆಲಸವನ್ನು, ಸಂಜೆ ಹಾಲು ಕರಿಯೋದಷ್ಟೇ, ಇನ್ನೇನು ಕೆಲಸ ಇಲ್ಲ. ಒಂದೇ ಸಲ ಮೇವು ಹಾಕೋ ರೀತಿ ವ್ಯವಸ್ಥೆನ ಮಾಡ್ಕೊಂಡಿದ್ದೀವಿ. ಅದೇನು ಎಂತು ಅನ್ನೋದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ವಿವರಿಸ್ತೀನಿ. ಏನೇ ನಿಮಗೆ ಡೌಟ್ ಇದ್ದರೂ ಸೋಲಾರ್ ಬಗ್ಗೆ ಆಗಲಿ ಅಥವಾ ಹಸುಗಳ ಬಗ್ಗೆ, ಎಲ್ಲದರ ಬಗ್ಗೆ ನಿಮ್ಗೇನೇ ಡೌಟ್ ಇದ್ದರೂ ನೀವು ಒಂದು ಕಾಮೆಂಟ್ ಮೂಲಕ ತಿಳಿಸಿದ್ರೆ ನಾನು ವೀಡಿಯೋ ಮಾಡಲಿಕ್ಕೆ ಪ್ರಯತ್ನವನ್ನು ಪಡ್ತೀನಿ. ಆಮೇಲೆ ಇನ್ನು ಸೋಲಾರ್ ಕೆಳಗಡೆ ಜಾಗವನ್ನು ನಾವು ಸದ್ಬಳಕೆ ಯಾವ ರೀತಿ ಮಾಡ್ಕೊಂಡಿದ್ದೀವಿ ಅಂದರೆ, ನೋಡಿ ಇಲ್ಲಿ ಅಜೋಲ ಮಾಡಿದ್ದೀವಿ. ಸೋಲಾರ್ ಕೆಳಗಡೆ ಒಂದು ಬೆಡ್ ಅಜೋಲ ಮಾಡಿದ್ದೀನಿ. ಈಗೇನು ಮಾಡ್ತೀವಿ ಅಂತ ಅಂದರೆ, ಈ ಕಡೆ ಅದು ಇದು ಏನೋ ಇಟ್ಟಿದ್ದೀವಿ. ಇಲ್ಲೇನು ಮಾಡ್ತೀವಿ ಅಂದರೆ, ಇಲ್ಲಿ ಮತ್ತೆ 2 ಬ್ಯಾಗ್ ಅಜೋಲ ಮಾಡೋಣ ಅನ್ನೋ ಐಡಿಯಾದಲ್ಲಿದ್ದೀವಿ. ಯಾಕೆಂದರೆ ಈ ಜಾಗನೂ ಸಹ ವೇಸ್ಟ್ ಆಗಬಾರ್ದು, ಇದನ್ನು ಸದ್ಬಳಕೆ ಮಾಡ್ಕೋಬೇಕು ಅಂತೇಳಿ. ಇಲ್ಲಿ ನೋಡಿ, ಇಲ್ಲಿ ಇದೇನು ಅಂತ ಗಮನಿಸ್ತಿದ್ದೀರಾ, ಇದು ನಮ್ಮದು ಮೋಟಾರ್ ಇತ್ತಲ್ಲ ಹಳೇದು, ಅಂದರೆ ಎಲೆಕ್ಟ್ರಿಕಲ್ ಮೋಟಾರ್ ಇತ್ತು. ಅದನ್ನು ನಾವೇನು ಮಾಡಿದ್ದೀವಿ ಅಂತ ಅಂದರೆ, ತೆಗ್ಸಾದ್ಮೇಲೆ ಅದನ್ನು ನೀರಿಗೆ ಬಿಟ್ಟಿದ್ದೀವಿ. ರೀಸನ್ನು ಸುಮಾರು ಜನಕ್ಕೆ ಗೊತ್ತಿದೆ, ಯಾಕೆಂದರೆ ಇದು ನೀರಲ್ಲಿ ಬಿಟ್ಟು ಹೊರಗಡೆ ಬಿಟ್ಟರೆ ಇದು ಹಾಳಾಗುವ ಸಾಧ್ಯತೆ ಇರ್ತದೆ. ಹಾಗಾಗಿ ನಾವು ಇದನ್ನು ಒಂದು ಡ್ರಮ್ ಒಳಗಡೆ ಬಿಟ್ಟಿದ್ದೀನಿ. ಯಾರ್ಯಾರು ರೈತರು ಎಲೆಕ್ಟ್ರಿಕ್ ಮೋಟ್ರು ಆಲ್ರೆಡಿ ನೀವು ಇದೆ ನಿಮ್ಮ ಹತ್ರ, ಅವರೆಲ್ಲ ತಗೊಂಡು ಮೇಲೆ ಈ ರೀತಿ ಡ್ರಮ್ ಒಳಗೆ ಬಿಟ್ಕೊಳ್ಳಿ. ಆ ಮೋಟ್ರನ್ನ ಎಲ್ಲೆಲ್ಲೋ ಇಟ್ಟರೆ ಸುಮ್ಮನೆ ಹಾಳಾಗ್ತದೆ ಅಂತ ಈ ಮೂಲಕ ಹೇಳ್ತೀನಿ ಸರ್. ಬಂದವರಿಗೆ ನಮಸ್ಕಾರ. ಎಲ್ಲೋ ಸೋಲಾರ್ ಕಂಟ್ರೋಲರ್ನ ಒಳಗೆ ಯಾವ ರೀತಿ ಇರುತ್ತೆ ಅಂತ ತೋರಿಸಿದ್ರು, ಅದನ್ನ ತೋರಿಸ್ತಾ ಇದ್ದೀನಿ ನೋಡಿ. ಇದೇನಂತೀವಿ, ಇದು ಡಾಟಾ ಮಾನಿಟ್ರಿಂಗ್ ಸಿಸ್ಟಮ್ ಅಂತ ಕರಿತೀವಿ. ಅಂದರೆ ಈ ಡಾಟಾವನ್ನು ಅವನು ಮಾನಿಟ್ರ್ ಮಾಡ್ಬೋದು. ಈಗ ಉದಾಹರಣೆ ಇಲ್ಲಿ ಗಮನಿಸಿಲಿ, ಇಲ್ಲೊಂದು ಸಿಮ್ ಹಾಕಿದ್ದಾರೆ, ಇಲ್ಲೊಂದು ಸಿಮ್ ಇದೆ.
ಅದೇ ರೀತಿ ಸಿಸ್ಟಮನ್ನು ಗಮನಿಸಿ. ಇಲ್ಲೊಂದು ಡಿ ಪಿ ಇದೆ. ಇಲ್ಲಿ ಇನ್ನೂ ಸುಮಾರು ಸಿಸ್ಟಮ್ ಇದೆ. ಇದನ್ನು ನೀವು ಗಮನಿಸ್ಬೋದು. ಭಾಳ ಉತ್ತಮವಾದ ಸಿಸ್ಟಮ್ ಇದು. ಇದರಲ್ಲಿ ನಿಮಗೆ ಏನೂ ಸಮಸ್ಯೆ ಅಷ್ಟು ಬೇಗ ಕಂಡುಬರಲ್ಲ. ಭಾಳ ದೀರ್ಘ ಬಾಳಿಕೆ ಖಂಡಿತವಾಗಿ ಬರುತ್ತೆ. ಭಾಳ ಚೆನ್ನಾಗೂ ಅಳವಡಿಸಿದ್ದಾರೆ ನೋಡಿ. ಎಲ್ಲೂ ಸಹ ಏನೂ ಸಹ ಒಳಗಡೆ ಬರಲಿಕ್ಕೆ ಜಾಗ ಇಲ್ಲ. ಆ ರೀತಿಯಾದಂತಹ ಸರಿಯಾದ ಅಳವಡಿಕೆ ಆಗೈತೆ. ಇದೇನಾದರೂ ಸಮಸ್ಯೆ ಆದಾಗ ಮಾತ್ರ ಓಪನ್ ಮಾಡಬೇಕು. ಅವರು ಹೇಳ್ದಾಗ ಮಾತ್ರ, ಮಿಕ್ಕಿದಂತೆ ಓಪನ್ ಮಾಡುವಂತಿಲ್ಲ. ನಾವು ರೈತರಿಗೆ ನಿಮಗೆ ತೋರಿಸುವ ಉದ್ದೇಶದಿಂದ ಓಪನ್ ಮಾಡಿದ್ದೀನಿ ಅಷ್ಟೇ. ಇಲ್ಲಿ ನೀವು ಗಮನಿಸ್ತಾ ಹೋದರೆ ಎಲ್ಲವೂ ಸಹ ಏನು ಇದರಲ್ಲಿ ತೋರಿಸುತ್ತೆ. ನೀವು ನೋಡಿ ಇಲ್ಲಿ HP ಸ್ವಿಚ್ ಆನ್ ದ ಮೋಟಾರ್ ಒಂದು ವೆಯ್ಟ್ ಅಂತ ತೋರಿಸ್ತಾ ಐತೆ. ಫ್ರೀಕ್ವೆನ್ಸಿ, ಸ್ಟೇಟಸ್ಸು, ಅದಾದಮೇಲೆ ಡೇಟು, ಟೈಮು, ಆಮೇಲೆ ಸಿಮ್ಮು, ಅದಾದಮೇಲೆ ಈಗ ಸ್ಟಾರ್ಟ್ ಮಾಡಿಕ್ಕೆ ಈಗ ಇಲ್ಲಿ ಒಂದು ಬಟನ್ ಐತೆ, ನೀವು ನೋಡ್ಬೋದು. ಇಲ್ಲಿ ಈ ಕಡೆ ಮಾಡಿದ್ರೆ ಆನ್, ಇದು ಆಫ್, ಇಷ್ಟೇ.